ನನಗೆ ಇನ್ನೊಂದು ವಿಚಾರ ಅನಿಸಿದ್ದು, ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35-40 ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ, ಯಾವ ಒಂದು ಇವತ್ತು ಮ್ಯಾಸಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ, ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಬಲಿಯೇನಾಗಿದ್ದಾರೆ, ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ ಎರಡೆರಡು ಕಡೆ ಇವೆಂಟ್ ಮಾಡಕ್ಕೆ ಹೋದ್ರಿ? ಸ್ಟೇಡಿಯಂಗಿಂತ ಬೇಕೇನ್ರಿ ಪೋಡಿಯಂ ಹಾಕಕ್ಕೆ ಜಾಗ ಮಧ್ಯದಲ್ಲಿ? ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು. ಅಷ್ಟೂ ಜನಗಳಿಗೆ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ, ಅದೇನೋ ಫ್ರೀ ಪಾಸು ಅಂದ್ರಂತೆ, ಅದೇನೋ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ. ಆ ಫ್ರೀ ಹೆಸರಲ್ಲಿ 11 ಜನ ಇವತ್ತು ಬಲಿಪಶು ಆಗಿದ್ದಾರೆ. ಮಾಡಬೇಕಾಗಿತ್ತು, ಸ್ಟೇಡಿಯಮಲ್ಲಿ ಕೂರಿಸ್ಕೋಬೇಕಾಗಿತ್ತು, ಪೋಡಿಯಮಲ್ಲಿ 11 ಜನಕ್ಕೂ ಗೌರವ ಸಲ್ಲಿಸಬೇಕಾಗಿತ್ತಲ್ಲಿ. ನಾವೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸ್ಲಿಕ್ಕೆ. ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು, ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ. ಒಂದು ಇವೆಲ್ಲವನ್ನ ನೋಡಿದಾಗ ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ, ಸಂಜೆ 6:15 ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದ್ರು ರಾಜ್ಯದ ಮುಖ್ಯಮಂತ್ರಿಗಳು. ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು 3-4 ಗಂಟೆಗಳ ಕಾಲ ಎಲ್ಲಿದ್ರು, ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾರೋ ಹೇಳ್ತಾರೆ ಜನಾರ್ದನ್ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ರು, ತಿಂಡಿ ತಿಂತಾ ಇದ್ರು ಅಂತ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಏನೋ ಬಿಡಿ, ನಮ್ಗೆ ಗೊತ್ತಿಲ್ಲ ಅದು. ನಾನು ಇನ್ನೊಂದು ಈ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ನ ಫ್ಯಾನ್ ಇರ್ಬೋದು, ಸಿನಿಮಾ ಫ್ಯಾನ್ ಇರ್ಬೋದು, ಯಾವುದೇ ಒಬ್ಬ ಫ್ಯಾನಿಸಮ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಾಲು ಕಟ್ಟಿ ಒಂದು ಮಾತು ಕೇಳ್ಕೊಳ್ತೀನಿ. ಇವತ್ತಾಗಿರ್ತಕ್ಕಂಥ ಈ ಒಂದು ಘಟನೆ RCB ಫ್ಯಾನಿಸಮ್ ಅಂತಕ್ಕಂಥದ್ದೇನಿದೆ, ಅಥವಾ ಯಾವುದಾದ್ರೂ ಸಿನಿಮಾ ಒಂದು ಸೂಪರ್ ಸ್ಟಾರ್ ಬಗ್ಗೆ ಇಡ್ತಕ್ಕಂಥ ನಿಮಗೆ ಫ್ಯಾನಿಸಮ್ ಏನಿದೆ, ಅದನ್ನು ಒಂದು ಏನಂತೀರ, ಒಂದು ಅಡ್ಮೈರ್ ಮಾಡೋ ಅಂಥ ರೀತಿನಲ್ಲಿ, ಒಂದು ಅಡ್ಮಿರೇಷನ್ ರೀತಿನಲ್ಲಿ ದಯಮಾಡಿ ನೋಡಿ. ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ನಾಳೆ ದಿನ ನಿಮ್ಮ ಕುಟುಂಬದವರು ಬೀದಿ ಪಾಲಾಗ್ತಾರೆ ನಿಮ್ಮನ್ನು ಕಳ್ಕೊಂಡು. ಯಾವ ಸೆಲೆಬ್ರಿಟಿನೂ ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ಸೆಲೆಬ್ರಿಟಿ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಯಾತಕ್ಕೆ ಇಷ್ಟೆಲ್ಲ, ಏನು ಅರ್ಜೆನ್ಸಿ, ಇಷ್ಟು ಕಾತುರ? ಓಪನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಎವ್ರಿ ಆ್ಯಂಗಲಲ್ಲಿ ನೋಡ್ಬೋದು ವಿರಾಟ್ ಕೊಹ್ಲಿನ. ಇಂಥ ಆ್ಯಂಗಲ್ ಮಿಸ್ ಆಗುತ್ತೆ ಅನ್ನೋದಿಲ್ಲ. ಹೋಗ್ಲಿ ಪಾಪ, ನೀವು ಅಲ್ಲೋಗಿ ನಿಂತರೂ ಕೂಡ ಕೊನೆ ಪಕ್ಷ ಅವರು ಹಾಕೊಂಡಿದ್ದಂಥ ಟೀ ಶರ್ಟ್ ನಂಬರ್ ಆದರೂ ನೋಡೋಕ್ಕಾಯ್ತಾ ಹಿಂದೆಗಡೆ? ನೀವು ಅವ್ರ ಬೆನ್ನಾದರೂ ನೋಡೋಕ್ಕಾಗ್ತಾ? ಅದಕ್ಕೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ ಸರ್ಕಾರ.